ಇನ್ನು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಮಳೆಗಾಲದ ಅಧಿವೇಶನದಲ್ಲಿ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳಿದೆ. ಒಳ್ಳೆ ರೀತಿಯಲ್ಲಿ ಚರ್ಚೆಗಳಾಗಬಹುದು ಮತ್ತೊಂದು ಅನ್ನುವಂಥ ವಿಚಾರವಾಗಿ. ಹಾಗೆ ರಾಹುಲ್ ಗಾಂಧಿ ಅವರು ಮೊನ್ನೆ ಬಂದು ಕೆಲ ಆರೋಪಗಳನ್ನು ಮಾಡಿ ಹೋಗಿರೋದು, ಆಮೇಲೆ ಇವತ್ತು ಮೋದಿ ಬಂದು ಹೋಗಿರುವಂಥದ್ದು, ಇದರ ನಡುವೆ ನಡೀತಾ ಇರುವಂಥ ಈ ಅಧಿವೇಶನ ಯಾವ್ಯಾವ ಕಾರಣಕ್ಕಾಗಿ ಕುತೂಹಲ ಹುಟ್ಟಿಸ್ತಾ ಇದೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಳ್ಳೋಣ. ಮುಖ್ಯಮಂತ್ರಿಗಳ ಬದಲಾವಣೆ ಅಂತಿಮ ಕಂತು ಅಭಿಯಾನಗಳ ನಾಳೆಯಿಂದ 2 ವಾರ ವಿಧಾನಮಂಡಲ ಅಧಿವೇಶನ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆಯೂ ಚರ್ಚೆ ಸಾಧ್ಯತೆ. ನಾಳೆಯಿಂದ 2 ವಾರಗಳ ಕಾಲ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಆಗಸ್ಟ್ 11ರಿಂದ ಆಗಸ್ಟ್ 22ರವರೆಗೆ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು, ನಾಳೆ ಬೆಳಗ್ಗೆ 11ಕ್ಕೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ಪ್ರಾರಂಭವಾಗಲಿದೆ. ಕಳೆದ ಅಧಿವೇಶನದಲ್ಲಿ ಕೊನೆ ಹಂತದಲ್ಲಿ ವಿಧಾನಸಭೆಯೊಳಗೆ ತೀವ್ರ ಗದ್ದಲ ಏರ್ಪಟ್ಟಿತ್ತು. ಇದೇ ವಿಚಾರದಲ್ಲಿ 18 ಬಿಜೆಪಿ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಅಮಾನತು ಮಾಡಿದರು. ಬಳಿಕ ಅಮಾನತು ನಿರ್ಧಾರವನ್ನ ಸ್ಪೀಕರ್ ಹಿಂಪಡೆದುಕೊಂಡಿದ್ರು. ನಾಳೆ ಕಲಾಪ ಪ್ರಾರಂಭದಲ್ಲಿ ಸ್ಪೀಕರ್ ನಿರ್ಧಾರವನ್ನ ಸದನ ಸ್ವೀಕರಿಸಲಿದೆ. ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸುವ ವಿಷಯ ಸಭೆಯ ಮುಂದೆ ಇದೆ. 2 ವಾರಗಳ ಕಾಲ ನಡೆಯುವ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಂಗಾಮ ನಡೆಯುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವೆಲ್ಲ ವಿಚಾರ ಚರ್ಚೆ ಆಗುವುದು ಅನ್ನೋದನ್ನ ನೋಡಿದ್ರೆ, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಪ್ರಕರಣದ ಬಗ್ಗೆಯೂ ಚರ್ಚೆ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಆರೋಪಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮತಗಳ್ಳತನ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಮರ ನಡೆಯುವ ಸಾಧ್ಯತೆ ಇದೆ. ಮತಗಳ್ಳತನ ದಾಖಲೆ ಸಂಬಂಧ ಪರಸ್ಪರ ಆರೋಪ ಸಾಧ್ಯತೆ ಇದೆ. ಇನ್ನು ಯೂರಿಯಾ ಕೊರತೆ ವಿಚಾರದಲ್ಲೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ದುರಂತದ ಬಗ್ಗೆ ಚರ್ಚೆ ಆಗಲಿದೆ. ದ್ವೇಷದ ಭಾಷಣ ನಿಯಂತ್ರಣಕ್ಕೆ ವಿಧೇಯಕ ಮಂಡನೆ ಸಾಧ್ಯತೆ ಇದೆ. ಇದರೊಂದಿಗೆ 25ಕ್ಕೂ ಹೆಚ್ಚು ವಿಧೇಯಕಗಳ ಮಂಡನೆಯ ಸಾಧ್ಯತೆ ಇದೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ 18ಕ್ಕೂ ಹೆಚ್ಚು ವಿಧೇಯಕಗಳಿಗೆ ಅನುಮೋದನೆ ಪಡೆದುಕೊಂಡಿದೆ. ಜಾತಿ ಜನಗಣತಿಗೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ಪ್ರಾರಂಭಿಸಲಿದೆ. ಇದೆಲ್ಲ ವಿಚಾರಗಳು ವಿಧಾನಮಂಡಲ ಅಧಿವೇಶನದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸುವ ಸಾಧ್ಯತೆ ಇದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.